ಕಷ್ಟಪಟ್ಟು ಸಂಘಟನೆ ಮಾಡಿದ್ದಾರೆ. ನಾನು ನಿಮ್ಮೆಲ್ಲರ ಶಾಸಕನಾಗಿ ಅವರಿಗೆ ಅಭಿನಂದಿಸ್ತೇನೆ. ಎರಡನೇದು ಹೊಸದಾಗಿ ನನಗೆ ಗೊತ್ತಿರಲಿಲ್ಲ, ನನಗೆ ಇದನ್ನ ನೋಡಕ್ಕೆ ಟೈಮ್ ಇರಲಿಲ್ಲ. ನನ್ನ ಹೆಂಡತಿ ಮಾತ್ರ ಹಾಕೊಂಡು ನೋಡ್ತಾ ಇದ್ವಿ ಯಾವಾಗ್ಲೂ. ಆಮೇಲೆ ಇದ್ದಕ್ಕಿದ್ದಂಗೆ ಅದ್ಯಾರೋ ಅಧಿಕಾರಿಗಳು ಈ ಶೂಟಿಂಗ್ ನಡೀಬೇಕಾದ್ರೆ ಇದನ್ನ ನಿಲ್ಲಿಸ್ಬಿಟ್ರು. ನಿಜನಾ? ಆಮೇಲೆ ಕೊನೆಗೆ ನನಗೆ ಯಾರೋ ಫೋನ್ ಮಾಡಿದ್ರು, ಸುದೀಪ್ ಪಾಪ ಹಿಂಗ್ ಹುಡುಕ್ತಾ ಇದ್ದಾನೆ ನಿಮ್ಗೆ ಫೋನ್ ಮಾಡಕ್ಕೆ ಅಂತ. ಸೊ ಆಮೇಲೆ ನಾನು ಫೋನ್ ಮಾಡಿ ಡಿಸಿಗೆ, ಯಾವ ಪೊಲ್ಯೂಷನ್ ಇಲ್ಲಪ್ಪ, ಒಳ್ಳೆ ಕಾರ್ಯಕ್ರಮ, ಯುವ ಪ್ರತಿಭೆಗಳನ್ನ, ಹಳ್ಳಿ ಯುವ ಪ್ರತಿಭೆಗಳನ್ನ ಇವತ್ತು ತಯಾರು ಮಾಡ್ತಾ ಇದೆ. ಅದಕ್ಕೆ ನಾವು ಪ್ರೋತ್ಸಾಹ ಕೊಡಬೇಕು. ಮೊದಲು ಆನ್ ಮಾಡಿ ಕೆಲಸ ಓಪನ್ ಮಾಡಿಸು ಅಂತೇಳಿ ಓಪನ್ ಮಾಡಿಸಿದೆ. ಆಗ ನನಗೆ ಅದು ಗೊತ್ತಾಯ್ತು. ಇವತ್ತು ಅದರ ಪರಿಣಾಮವಾಗಿ ನಮ್ಮ ಗಿಲಿ, ಬಿಗ್ ಬಾಸ್ ಗಿಲಿ ಬಂದಿದ್ದಾರೆ. ನಮ್ಮ ಎಲ್ಲ ಕನಕಪುರದವರ ಪರವಾಗಿ, ಕನಕೋತ್ಸವದ ಪರವಾಗಿ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಹಾಕೋದಾ? ಸೊ ಕಾವ್ಯ ಅವರು ಬಂದಿದ್ದಾರೆ, ನನ್ನ ಸೋದರಿ. ನಿನಗೊಂದು ನಮಸ್ಕಾರ ಕಣಮ್ಮ, ಅಭಿನಂದನೆಗಳು. ಕುಶಾಲ್ ಇಲ್ಲ, ನವಾಜ್ ಎಲ್ಲಿ ಡೈಲಾಗ್ ನವಾಜ್, ನಮಸ್ಕಾರ. ರಘು, ರಘು ಟೈಗರ್ ಇದ್ದಂಗೆ ರಘು. ನಾನು ನೋಡಿದೆ ಒಂದ್ 2-3 ದಿನ ಇವ್ರದ್ದು, ಚೆನ್ನಾಗಿ ಮಾಡ್ತಾ ಇದ್ರು, ಗುಡ್. ಸೊ ಧನುಷ್ ನಮಸ್ಕಾರ. ಕಂಟಿ ವಿದ್ಯಾ ನಮಸ್ಕಾರ. ಸ್ಪಂದನ ನಮಸ್ಕಾರ. ಸರಿಗಮ್ಮ ಚಿನ್ನ ಇಲ್ಲ. ಸೂರ್ಯನ ಕುಂದಾಪುರ ಹೆಣ್ಮಗಳು ಶ್ಯಾಮಲ. ಇನ್ನು ಯಾರಿದೆ ಹೆಣ್ಮಗಳು? ರಮೋಲ. ಸೊ ಎಲ್ಲರೂ ಕೂಡ ನಿಮ್ ತಾಲೂಕಿನ ಪರವಾಗಿ, ನನ್ನ ಪರವಾಗಿ, ಕನಕೋತ್ಸವ ಪರವಾಗಿ ಇವರೆಲ್ಲರೂ ಕೂಡ ಅಭಿನಂದನೆಗಳು. ಇವರೆಲ್ಲ ನಮ್ಮ ರಾಜ್ಯಕ್ಕೆ, ಕಲೆಗೆ ಒಂದು ದೊಡ್ಡ ಆಸ್ತಿಯಾಗಿ ಬೆಳೀಲಿ ಅಂತೇಳಿ ನಾವು ನೀವೆಲ್ಲ ತುಂಬ ಹೃದಯದಿಂದ ಆಶೀರ್ವಾದ ಮಾಡೋಣ. ಹಾಕೋದಾ? ಕನಕೋತ್ಸವಕ್ಕೆ ಇವತ್ತು 31ನೇ ತಾರೀಕು ಎಲ್ಲ ಬಿಗ್ ಬಾಸ್ ಕಲಾವಿದರು ಬರ್ತಾ ಇದ್ದಾರೆ. ಸುರೇಶ್ ಮಾತಾಡಿದ್ದಾರೆ. 1ನೇ ತಾರೀಕು ನಾನು ಎಲ್ಲೆಲ್ಲೋ ಇದ್ದೀನಿ. ಸೊ 1ನೇ ತಾರೀಕು ಬರ್ತಾ ಇದ್ದಾರೆ. ನಾನು 1ನೇ ತಾರೀಕು ಕನಕಪುರದಲ್ಲಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ. ನೀವೆಲ್ಲ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದು ಇವತ್ತು ಎಲ್ಲ ನನ್ನ ತಾಯಿಂದಿರು 56,000 ಜನ ಹೆಣ್ಮಕ್ಳು ಈಗಾಗಲೇ ರಂಗೋಲಿ ಹಾಕಿದ್ದಾರೆ. ಇನ್ನ 15-20,000 ಜನ ನಾಡಿದ್ದು 28 ಆಗ್ತಾ ಇದ್ದಾರೆ. ನಾನು ಎಲ್ಲ ನಮ್ಮ ಗ್ಯಾರಂಟಿ ಸಮಿತಿಯವರಿಗೂ ಕೂಡ ಆಹ್ವಾನ ಕೊಟ್ಟಿದ್ದೀನಿ, ಬರ್ರಯ್ಯ ನೋಡಿ ನಮ್ಮ ಹೆಣ್ಮಕ್ಳು ಅಂತ. ಆದ್ರೆ ಇವತ್ತು ಆ ರಂಗೋಲಿ ನಾನು ನಡ್ಕೊಂಡು ಇಲ್ಲಿಗೆ ಬರ್ಬೇಕಾರೆ ಅವರ ಪ್ರೀತಿ, ಅವರ ಬಾಂಧವ್ಯ, ಅವರ ಮಮತೆ, ಅವರ ಕರುಣೆ, ಆ ತಾಯಿಂದಿರು ಏನು ನಮ್ಗೆ ಪ್ರೀತಿ ತೋರಿಸ್ತಾ ಇದಾರಲ್ಲ, ಅವ್ರಿಗೆ ಋಣ ನನ್ನ ಕೈಲಿ ತೀರ್ಸಕ್ ಆಗ್ತಾ ಇಲ್ಲ. ಈ 5 ಗ್ಯಾರಂಟಿ ಸೇರಿ ಈ ಕೈ ಮುಷ್ಟಿ ಆಯ್ತು. ಈ 5 ಗ್ಯಾರಂಟಿ ಸೇರಿ ಈ ಕೈ ಗಟ್ಟಿ ಆಯ್ತು. ಇದನ್ನೆಲ್ಲ ಬರ್ದಿದ್ದಾರೆ. ಇನ್ನೊಂದ್ ಕಡೆ ಬರ್ದಿದ್ರು, ನಾನು ನೋಡಿದೆ. ಏನಂತ? ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದೆದ್ದಿದ್ದರೆ ಚಂದ.
ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ರೆ ಮಾತ್ರ ಚಂದ ಅಂತ ಬರೆದಿದ್ರು. ಸೊ ನಾನು ಏನೋ ಭಾಷಣ ಮಾಡಿದ್ದೆ, ಅದನ್ನೇ ನನ್ನ ತಾಯಾರು ನನ್ನ ಸೋದರಿ ಹೆಣ್ಮಗಳು ಬರೆದಿದ್ದು. ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ. ಭೇಟಿ ಮಾಡೋಣ. ಸುರೇಶ್ ಇದ್ದಾರೆ, ಗ್ಯಾರಂಟಿ ಸಮಿತಿ ಅಧ್ಯಕ್ಷರಿದ್ದಾರೆ, ರವಿ ಇದ್ದಾರೆ, ವಿಜಯದೇವ್ ಇದ್ದಾರೆ, ದಿಲೀಪ್ ಎಲ್ಲ ಇದ್ದಾರೆ. ನಮ್ಮ ಯುವಕ ಕೆಂಪರಾಜ್ ಅವ್ರ ಟೀಮು ಎಲ್ಲ ಕೂಡ ಇದ್ದಾರೆ. ಆಮೇಲೆ ಈ ಊರಲ್ಲಿ ಸಂಘಟನೆ ಮಾಡಿ ಕರೆಸಿದ್ದಲ್ಲ ಹುಡುಗ ರವಿ ಪಾಪ, ಇವನು ಇದ್ದಾನೆ, ಬಹಳ ಒಳ್ಳೆ ಹುಡುಗ ಅವನು. ಸೊ ಇದ್ದಾರೆ. ಸೊ ಇವತ್ತು ನಾನು ಜಾಸ್ತಿ ಮಾತಾಡಕ್ ಹೋಗೋದಿಲ್ಲ. ನಿಮ್ಮ ಪ್ರೀತಿ ವಿಶ್ವಾಸ ಇರಲಿ. ಈ ಕಾರ್ಯಕ್ರಮ ನೋಡಬೇಕು. ಮತ್ತೊಮ್ಮೆ ನಮ್ಮ ಬಿಗ್ ಬಾಸ್ ಎಲ್ಲಾ ತಂಡಕ್ಕೂ ಒಂದ್ ತಿಳ್ಕೊಳ್ಳಿ, ಇವತ್ತು ಬಿಗ್ ಬಾಸ್ ಗಿರಿಗಿರಿ ಆಗ್ಬೇಕಾದ್ರೆ 5 ಬೆರಳು ಗಟ್ಟಿಯಾಗಿರ್ಬೇಕಲ್ಲ. ಸೊ ಇದೆಲ್ಲ ಕಲಾವಿದರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಒಂದೊಂಚೂರು ವೋಟಿಂಗ್ ಹೆಚ್ಚು ಕಮ್ಮಿ ಆಗಿರ್ಬೋದು, ಆದ್ರೆ ಎಲ್ಲರೂ ಪ್ರತಿಭೆಗಳು. ಎಲ್ಲರೂ ಕೂಡ ಗೆಲುವು ಸೋಲು ಇದ್ದಿದ್ದೆ. ಈಗ ನಾವು ರಾಜಕೀಯದಲ್ಲಿ ಸೋಲುದಿಲ್ವೇ? ನಾನು 85ರಲ್ಲಿ ಸೋಲಿಲ್ವೇ? ಅದಾದ್ಮೇಲೆ ತಾನೇ ನಾನು 8 ಸತಿ ಗೆದ್ದಿದ್ದು. ಹಂಗೆ 2, 3, 4 ನೀವೆಲ್ಲ ಯಾರು ಎದ್ರುಕೊಳಕ್ ಹೋಗ್ಬೇಡಿ. ನೀವು ನೆಕ್ಸ್ಟ್ ಟೈಮ್ ಫಸ್ಟ್ ಟೈಮ್ ಕಲ್ತೀರಾ. ವಿಶ್ವಾಸ ಇರ್ಲಿ, ಆಗ್ಬೋದಲ್ಲ. ಜೈ ಕನಕೋತ್ಸವ, ಜೈ ಕನಕೋತ್ಸವ. ಎಲ್ಲರಿಗೂ ನಮಸ್ಕಾರ. ಧನ್ಯವಾದಗಳು ಸರ್, ಕಾರ್ಯಕ್ರಮವನ್ನ ಕುರಿತು ಎಲ್ಲರನ್ನ ಕುರಿತು ಮಾತನಾಡಿದ್ದಕ್ಕಾಗಿ. ಹಾಗೆ ತುಕಾಲಿ ಸಂತು ಮಾನಸ ನಾನು ನೋಡ್ಕೊಂಡಿಲ್ಲ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.